ಪ್ರಯಾಣಿಕರ ಹಿತರಕ್ಷಣಾ ಸಮಿತಿಯವರು ಕುಂದಾಪುರ ರೈಲ್ವೆ ಸ್ಟೇಷನ್ನಿಗೆ ಏನು ಮೂಲಭೂತ ಸೌಕರ್ಯವನ್ನು ಇವತ್ತು ಒದಗಿಸಿಕೊಟ್ಟಿದ್ದಾರೆ. ಒಂದು ಪ್ರಯಾಣಿಕರ ತಂಗುದಾಣ ಇರ್ಬೋದು, ರೈಲ್ವೆಯ ವೇಳಾಪಟ್ಟಿ ಡಿಜಿಟಲ್ ಬೋರ್ಡ್ ಇರ್ಬೋದು, ಹಾಗೆ ಒಂದು ಪ್ರಯಾಣಿಕರಿಗೆ ರೈಲ್ವೆ ಸ್ಟೇಷನ್ನಿಗೆ ಒಂದು ಸೈನ್ ಬೋರ್ಡ್ ಐ ಲವ್ ಕುಂದಾಪುರ ಇಂಥದ್ದನ್ನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಇವತ್ತು ಒದಗಿಸಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಹಿಂದಿನ ಶಕ್ತಿ ಕುಂದಾಪುರ ರೈಲ್ವೆ ಪ್ರಯಾಣಿಕರ ಹಿತರಕ್ಷಣಾ ಸಮಿತಿ ದಾನಿಗಳನ್ನೆಲ್ಲ ಹುಡುಕಿ ಈ ಕಾರ್ಯಕ್ಕೆ ಪ್ರೇರೇಪಣೆಯನ್ನು ಕೊಟ್ಟು ಒಂದು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ನಾವು ಕ್ಷೇತ್ರದ ಶಾಸಕನಾಗಿ ಹಾಗೂ ನಮ್ಮ ಎಲ್ಲ ಹಿರಿಯರು ಇವರ ಹಿಂದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯ ದಾನಿಗಳಿಂದ ಮಾತ್ರ ಅಲ್ಲದೆ ಸರ್ಕಾರವೇ ಈ ರೈಲ್ವೆ ಸ್ಟೇಷನನ್ನು ಮುಂದೆ ಹೇಗೆ ಅಭಿವೃದ್ಧಿಪಡಿಸ್ಬೋದು ಅಂಥೇಳಿ ಸಂಬಂಧಪಟ್ಟ ಸಚಿವರಲ್ಲಿ ಸಹ ಚರ್ಚೆ ಮಾಡಿ ಈ ಕುಂದಾಪುರ ರೈಲ್ವೆ ನಿಲ್ದಾಣವನ್ನು ಒಂದು ಉತ್ತಮ ನಿಲ್ದಾಣವನ್ನಾಗಿ ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ಪ್ರಯತ್ನ ಮಾಡ್ತೇವೆ. ಇಲ್ಲಿ ಯಾವಾಗಲೂ ನಾವು ಅಪ್ರಿಸಿಯೇಷನ್ ಮಾಡಬೇಕು ಕುಂದಾಪುರ ರೈಲ್ವೆ ಪ್ರಯಾಣಿಕರ ಹಿತರಕ್ಷಣಾ ಸಮಿತಿ. ಗಣೇಶ್ ಪುತ್ರನ ಜೊತೆ ನಾನು ಭಾಳ ಹಿಂದಿನಿಂದ ನಾನು ಇದ್ರ ಬಗ್ಗೆ ಮಾತಾಡ್ತಿರ್ತೇನೆ. ಪ್ರತಿಯೊಂದು ಹೋರಾಟದ ಎಲ್ಲ ಇದನ್ನು ನನ್ನ ಹತ್ರ ಅವರು ಹಂಚ್ಕೊಳ್ತಾ ಇದ್ದಾರೆ. ಅವ್ರು ಯಾವಾಗಲೂ ಈ ಸಮಿತಿಯ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನಾವು ಅವ್ರು ಯಾವುದೇ ಕಾರ್ಯ ಇಟ್ಟರೂ ಕೂಡ ಅದನ್ನು ಬಿಡದೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲೋಗಿ ಏನು ಮಾಡಬೇಕು ಅದನ್ನೆಲ್ಲ ಬಹುಶಃ ನಮ್ಮ ಗೌತಮ್ ಶೆಟ್ಟರ್ ಬಗ್ಗೆ ಅವ್ರು ಭಾಳ ಅಭಿಮಾನದಿಂದ ಯಾವಾಗಲೂ ಹೇಳೋರು ನನ್ನ ಹತ್ರ. ಗೌತಮ್ ಶೆಟ್ಟರ್ ಇದ್ರ ಹಿಂದಿನ ಶಕ್ತಿ. ಅವರು ಯಾವುದೇ ಒಂದು ಆಫೀಸ್ ಆಗಲಿ ಏನಾಗಲಿ ಒಂದು ಲೆಟ್ರ್ ಮಾಡೋದಿರಲಿ ಅದು ಅಷ್ಟು ಪರ್ಫೆಕ್ಟಾಗಿ ಯಾರನ್ನು ಮೀಟ್ ಮಾಡಬೇಕು ಆ ರೀತಿಯಲ್ಲಿ ಮೀಟ್ ಮಾಡಿ ಇಲ್ಲಿ ಏನಾಗಬೇಕು ಅದನ್ನು ಇಲ್ಲಿ ಪಡ್ಕೊಂಡಿದ್ದಾರೆ. ಆ ರೀತಿಯಲ್ಲಿ ಕುಂದಾಪುರ ರೈಲ್ವೆ ಪ್ರಯಾಣಿಕರ ಹಿತರಕ್ಷಣಾ ಸಮಿತಿ ಭಾಳ ಅದ್ಭುತವಾದ ಕೆಲಸ ಮಾಡಿದೆ. ಮತ್ತು ಈ ಕುಂದಾಪುರ ಸ್ಟೇಷನನ್ನು ಬಹುಶಃ ನಾನು ಹೀಗೆ ನೋಡ್ತಾ ಇದ್ದರೆ ಒಂದು ಮಾದರಿ ಕ್ಷೇತ್ರವಾಗಿ ಒಂದು ಸ್ಟೇಷನ್ ಆಗಿ ಖಂಡಿತ ಆಗ್ತದೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಾನು ಈ ಬೋರ್ಡ್ ನನ್ನ ವೃತ್ತಿಯೇ ಇದು. ಎಲ್ಲಕ್ಕಿಂತ ಹೆಚ್ಚು ನಾನು ಕುಂದಾಪುರವನ್ನು ಭಾಳಷ್ಟು ಪ್ರೀತಿ ಮಾಡೋನು. ಇಂಥ ಒಂದು ಕ್ಷೇತ್ರದಲ್ಲಿ ನನಗೆ ಕುಂದಾಪುರ ಐ ಲವ್ ಕುಂದಾಪುರ ಅಂತ ಹಾಕುವಂಥ ಒಂದು ಅವಕಾಶ ಕೊಟ್ಟ ಹಿತರಕ್ಷಣಾ ಸಮಿತಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಭಾಳ ಪ್ರೀತಿಯಿಂದ ಈ ಬೋರ್ಡನ್ನು ನಾನು ಮಾಡಿಕೊಟ್ಟಿದ್ದೇನೆ. ಇದು ನನ್ನ ಒಂದು ಸಾಧನೆ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಭಾಳ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಅಲ್ಲ, ಮುಂದೆ ಈಗ ಪಂಚಗಂಗಾ ಎಕ್ಸ್ಪ್ರೆಸ್ ಈಗ ನಮ್ಮ ಕರಾವಳಿಯ ಜೀವನಾಡಿ ಗಾಡಿ ಅಂತೇಳಿ ಹೇಳ್ತಾರೆ ಅದಕ್ಕೆ. ಆದರೆ ಮಳೆಗಾಲದಲ್ಲಿ ಅದರ AC ಕೋಚ್ ಕಾಯುವವರಿಗೆ ಅಲ್ಲಿ ಮೇಲ್ಛಾವಣಿ ಇರಲಿಲ್ಲ. ಹಾಗಾಗಿ ಅಲ್ಲಿ ಶೆಲ್ಟರ್ ಬೇಕಂದಾಗ ಈಗ ಶ್ರೀರಾಮ್ ಗ್ರೆನೇಡ್ಸಿನವರು ಬಹಳ ಇಡೀ ಕೊಂಕಣ್ ನೆಟ್ವರ್ಕಲ್ಲೇ ಅತ್ಯುತ್ತಮವಾದಂಥ ಒಂದು ಶೆಲ್ಟರ್ ನಮ್ಮದೀಗ ಅದನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಟ್ರೈನ್ ಇನ್ಫಾರ್ಮೇಷನ್ ಡಿಸ್ಪ್ಲೇ TV ಏನಿದೆ ಇದು ಇಡೀ ಕೊಂಕಣ್ ರೈಲ್ವೆಯಲ್ಲಿ ಉಡುಪಿಯಲ್ಲಿ ಒಂದಿತ್ತು ಮೊದಲು. ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಕುಂದಾಪುರದಲ್ಲಿ ಈಗ ಫಸ್ಟ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಹಾಕಿದ್ದೀಗ. ಇವರು ಕುಂದಾಪುರಕ್ಕೆ ಈ ಥರ ಡೋನರ್ ಒಬ್ಬರು ಕೊಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ಕೊಂಕಣ್ರಲ್ಲರೂ ಗೋವಾದಲ್ಲಿ ಒಂದು ಹಾಕಲಿಕ್ಕೆ ಬೇರೆಯವ್ರನ್ನ ಹುಡುಕಿ ಹಾಕ್ಕೊಂಡ್ರು. ಅಂದರೆ ಕುಂದಾಪುರದ ಸ್ಟ್ಯಾಂಡರ್ಡ್ ಮೇಲೆ ಹೋಯಿತು. ಹಾಗಾಗಿ ನಮ್ಮ ಡೋನರ್ಗಳಿಗೆ ನಾವು ಥ್ಯಾಂಕ್ಫುಲ್ ಆಗಿದ್ದೇವೆ ಯಾವತ್ತು. ಮತ್ತು ರೈಲ್ವೆ ಸ್ಟೇಷನ್ ಅನ್ನುವಂಥದ್ದು ಯಾವುದೇ ಒಂದು ಊರಿನ ಫೇಸ್ ಅದು. ಈಗ ಒಬ್ಬ ಗೆಸ್ಟ್ ಬಂದು ಇಳಿದಾಗ ಅವನು ಫೇಸ್ ರೈಲ್ವೆ ಸ್ಟೇಷನ್. ಹಾಗಾಗಿ ಐ ಲವ್ ಕುಂದಾಪುರ ಅನ್ನೋದು ಫಸ್ಟ್ ಒಂದು ಏನು ಭಾವನೆ ಒಂದಲ್ಲಿ ಮೂಡಬೇಕು. ಆ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ದಾರಿಗಳನ್ನು ಹುಡುಕಿದಾಗ ಅದೇ ವೃತ್ತಿಯಲ್ಲಿದ್ದರು ನಮ್ಮ ನೇಸರ್ ಡಿಸೈನ್ ಅವರು, ನರಸಿಂಹ ಬೇಜಾಡಿ ಅವರು. ಇದು ಕೂಡ ಅಷ್ಟೇ, ಈ ಐ ಲವ್ ಬೋರ್ಡ್ಗಳು ಬೇರೆ ಬೇರೆ ಕಡೆ ಇದ್ದರೂ ಒಂದು ಅತ್ಯುತ್ಕೃಷ್ಟವಾದ ಡಿಸೈನ್ ಅಂದರೆ ನಮ್ಮ ಸ್ಟೇಷನ್ ಇದು ಅಂಥೇಳಿ ಅದೊಂದು ಖುಷಿ ವಿಷಯ. ಇನ್ನು ಮುಂದೆ ಅಯೋಧ್ಯೆಗೆ ಭಾರತದ ಮೂಲೆಯಿಂದ 100 ಕಡೆಗಳಿಂದ ರೈಲುಗಳು ಸ್ಯಾಂಕ್ಷನ್ ಆಗ್ತಾಯಿದ್ದಾವೆ. ಹಾಗಾಗಿ ಕರಾವಳಿಯ ಮಂಗಳೂರು ಅಥವಾ ಉಡುಪಿಯಿಂದ ಕೂಡ ಅಯೋಧ್ಯೆಗೆ ಒಂದು ರೈಲು ಬೇಕು ಅಂತ ಹೇಳಿ ಪ್ರಯತ್ನ ಆಗ್ತಾಯಿದೆ. ಶ್ರೀ ರಾಮ ಜನ್ಮಭೂಮಿ ಟ್ರಸ್ಟಿ ಪೇಜಾವರ ಶ್ರೀಗಳಿರೋದ್ರಿಂದ ಆಗಬಹುದು ಅನ್ನೋದೊಂದು ನಿರೀಕ್ಷೆ ಇದೆ. ಇನ್ನು ಸಂಸದರು ಮತ್ತು ಶಾಸಕರು ಕೂಡ ಅದರಲ್ಲಿ ಭಾಗಿಯಾದರೆ ಸಿಗಬಹುದು ಅಂತ ನಿರೀಕ್ಷೆ. ಮತ್ತು ಮುಂದೆ ಅಪ್ಗ್ರೇಡೇಷನ್ ಈಗ ಉಡುಪಿ ಅಮೃತ್ ಭಾರತಲ್ಲಿ ಬಂದಿದೆ. ಕುಂದಾಪುರವನ್ನು ಕೂಡ ಅಮೃತ್ ಭಾರತ್ ಸ್ಟೇಷನ್ ಒಳಗಡೆ ಸೇರಿಸಲಿಕ್ಕೆ ಸಮಿತಿ ಪ್ರಯತ್ನ ಪಡಲಿಕ್ಕಿದೆ. ಜನಪ್ರತಿನಿಧಿಗಳ ಬೆಂಬಲವನ್ನು ನಿರೀಕ್ಷೆ ಮಾಡ್ತಿದ್ದೇವೆ. ಥ್ಯಾಂಕ್ ಯು.